ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಂತರಸ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಉತ್ತರ ಸಿಗುತ್ತೆ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೋಸ್ಟೇಟ್ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅಂದರೆ ಪ್ರೋಸ್ಟೇಟ್ ಅಂದರೆ ಏನು, ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಯಾವ ವಯಸ್ಸಿನಲ್ಲಿ ಹೆಚ್ಚಿನದಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾಗೆ ಅದರಲ್ಲಿ ಯಾವ ರೀತಿಯಾಗೆಲ್ಲ ವಿಧಗಳಿದ್ದಾವೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಅವರು, ಅಪೋಲೋ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿ, ಜಯನಗರ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ಈ ಪ್ರೋಸ್ಟೇಟ್ ಅಂದರೆ ಏನು ಸರ್? ಪ್ರೋಸ್ಟೇಟ್ ಅನ್ನೋದು ಒಂದು ಗ್ರಂಥಿ. ಯೂಶಲಿ ನಾರ್ಮಲಾಗಿ ಚಿಕ್ಕ ವಯಸ್ಸಿಂದ ವಯಸ್ಸಾಗೋವರೆಗೂ ಒಂದು 50 ವರ್ಷದವರೆಗೂ ಅದು ಚಿಕ್ಕದಾಗಿ ಇರುತ್ತೆ. ವಯಸ್ಸಾದ ತಕ್ಷಣ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ಅದರಲ್ಲಿ ತೊಂದರೆಗಳು ಉಂಟು ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದೊಂದು ಸಲ ಅದರಲ್ಲಿ ಕ್ಯಾನ್ಸರ್ಗಳು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಎಸ್, ಗಮನಿಸ್ತಾ ಇರ್ತೀವಿ ಸರ್, ಈ ಪ್ರೋಸ್ಟೇಟ್ ಸಮಸ್ಯೆ ಸಾಮಾನ್ಯವಾಗಿ ಹಿಂದೆ 60 ವರ್ಷದ ಮೇಲೆ ಎಲ್ಲ ಕಾಣಿಸ್ಕೊಳ್ತಾ ಇತ್ತು. ಬಟ್ ಇತ್ತೀಚೆಗೆ 40 ವರ್ಷ 50 ವರ್ಷದಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಏನು ಕಾರಣ ಇದಕ್ಕೆ? ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ಒಂದು ಫ್ಯಾಕ್ಟರ್ಸ್ ತೊಗೊಂಡ್ರೆ, ಮುಂಚೆ ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹಿಂಗೆಲ್ಲ ಇರ್ತಾಯಿದ್ರು. ಇತ್ತೀಚೆಗೆ ಈ IT ಫೀಲ್ಡ್, ಆ ಫೀಲ್ಡು ಸೀಟ್ ಮೇಲೆ ಕೂತ್ಕೊಂಡು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ದಿರೋದು, ಒಬೇಸಿಟಿ, ಸೆಂಟ್ರಲ್ ಒಬೇಸಿಟಿ, ಹೊಟ್ಟೆ ಬೊಜ್ಜುತನ, ಆಮೇಲೆ ಅದರ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಇದೆಲ್ಲ ಮುಖ್ಯ ಕಾರಣಗಳು ಪ್ರೋಸ್ಟೇಟ್ ಹಿಗ್ಗುವಿಕೆಗೆ, ಜೊತೆಗೆ ಕ್ಯಾನ್ಸರ್ ಫಾರ್ಮ್ ಆಗೋದಕ್ಕೆ. ಏಜ್ ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ ಸರ್ ಈ ಎಲ್ಲ ಸಮಸ್ಯೆ? ನಾರ್ಮಲಾಗಿ ಆವಾಗಲೇ ಮಾತಾಡ್ದಂಗೆ ಒಂದು 40 to 50 ಇಯರ್ಸ್ ಆಫ್ ಏಜ್ವರೆಗೂ ಪ್ರೋಸ್ಟೇಟ್ ಅನ್ನೋದು ಚಿಕ್ಕದಾಗೇ ಇರುತ್ತೆ. ಅರೌಂಡ್ 12 to 14 ಗ್ರಾಮ್ಸ್ ಅಂತ ತೊಗೊಬೋದು. ವಯಸ್ಸಾದಂಗೆ 40ಇಂದ 50 ಇಯರ್ಸ್ ಹೋಗ್ತಾಗ್ದಂಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಿಕಾಸ್ ಆಫ್ ಏಜ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸ್ ಇನ್ ಸೈಜ್ ಬಿಕಾಸ್ ಆಫ್ ಮಲ್ಟಿಪಲ್ ಫ್ಯಾಕ್ಟರ್ಸ್, ಹಾರ್ಮೋನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ಯಾವಾಗ ಪ್ರೋಸ್ಟೇಟ್ ದೊಡ್ಡದಾಗ್ತಾ ಇರುತ್ತೆ, ದೊಡ್ಡದಾದ ತಕ್ಷಣ ನಾವೇನು ಅದನ್ನ ಟ್ರೀಟ್ ಮಾಡಲ್ಲ. ಪ್ರೋಸ್ಟೇಟ್ ದೊಡ್ಡದಾಗಿ ಅದರಿಂದ ಏನಾದ್ರು ತೊಂದರೆಗಳು ಉಂಟಾದರೆ ಅದನ್ನ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಸ್ಟಾರ್ಟಿಂಗ್ ಮೆಡಿಸಿನ್ಸ್ ಕೊಡ್ಬೋದು, ಇಲ್ಲ ಹೋಗ್ತಾ ಸರ್ಜರಿ ಮಾಡ್ಬೋದು ನಾವು. ಪ್ರೋಸ್ಟೇಟ್ ದೊಡ್ಡದಂದ ತಕ್ಷಣ ನಾರ್ಮಲಾಗಿ ಇದು ದೊಡ್ಡದಾಗೋದು ಮಾಮೂಲಿ, ಅಂದರೆ ಏಜ್ ಫ್ಯಾಕ್ಟರ್ ಪ್ರಕಾರ. ನಾವು ನಾರ್ಮಲಾಗಿ ದೊಡ್ಡದಾದ ತಕ್ಷಣ ಅದು ಸ್ಟಾರ್ಟಿಂಗ್ ನೋಡ್ತೀವಿ, ಟೆಸ್ಟ್ಗಳು ಮಾಡಿ ನೋಡ್ತೀವಿ, ಅದರಿಂದ ಎಷ್ಟು ಪ್ರಾಬ್ಲಮ್ ಇದೆ ಕ್ವಾಂಟಿಫೈ ಮಾಡ್ತೀವಿ, ಪ್ರಾಬ್ಲಮ್ ಎಷ್ಟಿದೆ ಅಂತ. ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ಅದನ್ನ ಯೂಶಲಿ ದೊಡ್ಡದಿದ್ರೂ ಟ್ರೀಟ್ ಮಾಡಲ್ಲ. ಕೆಲವರು ಇನ್ಶೂರೆನ್ಸ್ ಸ್ಟೇಜಲ್ಲಿ ಅದನ್ನು ಗಮನಿಸಿರೋದಿಲ್ಲ, ಅಥವಾ ಗಮನಿಸಿದ್ರೂ ಕೂಡ ಡಾಕ್ಟರ್ ಹತ್ರ ಹೇಗೆ ಹೇಳ್ಕೊಳ್ಳೋದು ಅನ್ನೋ ಒಂದು ಮುಜುಗರ ಇರುತ್ತೆ. ಅದರಿಂದ ಸುಮ್ಮನಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಈ ಸಮಸ್ಯೆ ಯಾವ ರೀತಿಯಾಗಿ ದೊಡ್ಡದಾಗ್ತಾ ಹೋಗ್ಬೋದು ಅಂತ. ನಾನು ಮಾತಾಡ್ದಂಗೆ ಪ್ರೋಸ್ಟೇಟ್ ದೊಡ್ಡದಾದ ತಕ್ಷಣ ಏನು ಸಮಸ್ಯೆಗಳು ಇರಬೇಕಾಗಿಲ್ಲ. ಬಟ್ ಎಷ್ಟೊಂದು ಜನ ಈಗ ವಯಸ್ಸಾದಂಗೆ ನೈಟ್ ಹೊತ್ತು ಯೂಶಲಿ ಎದ್ದೊಳ್ಳೇಬಾರ್ದು ಯೂರಿನ್ ಮಾಡೋಕ್ಕೆ. ವಯಸ್ಸಾಗ್ತಾಗಿದ್ದಂಗೆ ಒಂದು ಸಲ ಓಕೆ, ಒಂದಕ್ಕಿಂತ ಹೆಚ್ಚು ಸಲ ಎದ್ದೊಳ್ತಾ ಇದ್ದರೆ ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಯೂರಿನರಿ ಸಿಸ್ಟಮಲ್ಲಿ. ಅದನ್ನ ತೋರಿಸ್ಕೊಳ್ಳೋಕೆ ಬರ್ಬೋದು. ಈ ವಯಸ್ಸಾದಮೇಲೆ ಮೋಸ್ಟ್ ಕಾಮನ್ ಇದಕ್ಕೆ ಕಾರಣ ಏನಂದರೆ ಪ್ರೋಸ್ಟೇಟ್ ದೊಡ್ಡದಾಗೋದು. ಅದಲ್ಲದೆ ಈ ಪ್ರೋಸ್ಟೇಟ್ ದೊಡ್ಡದಾದಾಗ ಬೇರೆ ಕಾರಣಗಳು ಲೈಕ್ ಯೂರಿನ್ ಸ್ಪೀಡ್ ಕಡಿಮೆ ಆಗಿರೋದು, ಮುಕ್ಕಿ ಹೋಗ್ಬೇಕನ್ಸೋದು ಯೂರಿನಲ್ಲಿ ರಕ್ತ, ಕಲ್ಲು, ಪದೇ ಯೂರಿನ್ ಇನ್ಫೆಕ್ಷನ್ ಆಗೋದು, ಅದಲ್ಲದೆ ಸೆಮೆನಲ್ಲಿ ಬ್ಲಡ್, ಅಂದರೆ ವೀರ್ಯಾಣುವಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಇದೆಲ್ಲ ಪ್ರೋಸ್ಟೇಟಿಂದ ಆಗೋಂಥ ಸಮಸ್ಯೆಗಳು. ಎಸ್, ಅಂದರೆ ಈ ಸ್ಟೇಜಲ್ಲೇ ಬಂದರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ, ಯಾವ ರೀತಿಯಾಗಿ ಗುಣಪಡಿಸ್ಬೋದು ನೀವು? ಈ ಸ್ಟೇಜಲ್ಲಿ ಬಂದಾಗ ನಾವು ಫಸ್ಟ್ ಟೆಸ್ಟ್ಗಳು ಮಾಡಿ ನೋಡ್ತೀವಿ. ಆ ಟೆಸ್ಟಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಕ್ವಾಂಟಿಫೈ, ಅಂದರೆ ಮೈಲ್ಡಾಗಿ ಇಲ್ಲ ಮಾಡ್ರೇಟಾಗಿ ಸಿಮ್ಟಮ್ಸ್ ಇದೆಲ್ಲ ಚಿಕ್ಕದಾಗಿದ್ದರೆ ಮಾತ್ರೆಗಳು ಫಸ್ಟು ಸ್ಟಾರ್ಟಿಂಗಲ್ಲಿ ಕೊಟ್ಟು ನೋಡ್ತೀವಿ. ಅಕಸ್ಮಾತ್ ಮಾತ್ರೆಯಲ್ಲಿ ಕೆಲಸ ಮಾಡ್ತಾಯಿಲ್ಲ, ಇಲ್ಲ ಒಂದು ಸ್ವಲ್ಪ ವರ್ಷ ಆದಮೇಲೆ ಮಾತ್ರ ಕೆಲಸ ಮಾಡ್ತಾಯಿಲ್ಲ ಅಂದರೆ ಆವಾಗ ಅವ್ರಿಗೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ನಾರ್ಮಲ್ ಪ್ರೋಸ್ಟೇಟ್ ಹಿಗ್ಗುವಿಕೆಗೆ ಸರ್ಜರಿ ಏನಂದರೆ TURP ಅಂತ ಕರಿತೀವಿ. ಅಂದರೆ ಎಂಡೋಸ್ಕೋಪಿಕ್ ಸರ್ಜರಿ. ಯೂರಿನ್ ಪ್ಯಾಸೇಜ್ ಮುಖಾಂತರ ಕ್ಯಾಮ್ರಾ ಹಾಕ್ಬಿಟ್ಟು ಅಲ್ಲಿ ಪ್ರೋಸ್ಟೇಟ್ ದೊಡ್ಡದಾಗಿರೋದನ್ನ ಒಳಗಡೆಯಿಂದ ಕಟ್ ಮಾಡಿ ತೆಗೆದುಬಿಟ್ಟು ಒಂದು ದೊಡ್ಡ ಯೂರಿನರಿ ಪ್ಯಾಸೇಜ್ ಮಾಡ್ಕೊಡೋದು. ಇದು ನಾರ್ಮಲಾಗಿ ಮುಂಚೆ ಕರೆಂಟಲ್ಲಿ ಮಾಡ್ತಾಯಿದ್ವಿ, ಮೋನೋಪೋಲಾರ್ TURP ಆರ್ ಬೈಪೋಲಾರ್ TURP ಅಂತ. ಇತ್ತೀಚೆಗೆ ಲೇಸರ್ ಬಂದಿದೆ. ಲೇಸರ್ ಇಂದನೇ ಈ ಸರ್ಜರಿನ ಒಳಗಡೆ ಬೆಳೆದಿರೋಂಥ ಪ್ರೋಸ್ಟೇಟ್ನ ಕಟ್ ಮಾಡಿ ತೆಗಿಬೋದು. ಈ ಅಡ್ವಾಂಟೇಜಸ್ ಆಫ್ ಲೇಸರ್ ಸರ್ಜರಿ ಏನಪ್ಪ ಅಂತ ಕೇಳಿದ್ರೆ, ಮಿನಿಮಲ್ ಬ್ಲೀಡಿಂಗ್, ನಾಳೆ ಇಲ್ಲ ಅವತ್ತೇ ಡಿಸ್ಚಾರ್ಜ್ ಮಾಡಿಬಿಡ್ಬೋದು. ಅವ್ರು ಕೆಥೆಟ್ರನ್ನೂ ಹಾಕೋದು ಬೇಕಿರಲ್ಲ. ಅವರು ಆಮೇಲೆ ಈ ಮುಂಚೆ ಎಲ್ಲ ಈ ಕರೆಂಟಿಂದ ಮಾಡಿದಾಗ ಸ್ಟ್ರಿಕ್ಚರ್ ರೇಟ್ಸ್ ಎಲ್ಲ ಆಗ್ತಾಯಿತ್ತು, ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಯೂರಿನ್ ಲೀಕ್ ಆಗೋದು ಕಡಿಮೆ ಆಗುತ್ತೆ, ಬೇಗ ಕೆಲಸಕ್ಕೆ ಹೋಗ್ಬೋದು. ಹಾರ್ಟ್ ಪೇಷಂಟ್ಸ್ಗೆ ಮುಂಚೆ ಎಲ್ಲ ಬ್ಲಡ್ ಥಿನ್ನರ್ ಎಲ್ಲ ಸ್ಟಾಪ್ ಮಾಡಬೇಕಾಯ್ತು, ಈ ಕರೆಂಟಲ್ಲಿ ಮಾಡಬೇಕಂದ್ರೆ ಸರ್ಜರಿಗಳು. ಈಗ ಲೇಸರ್ ಬಂದಾಗ ಏನಾಗ್ತಾ ಇದೆ ಅಂದರೆ, ಈ ಹಾರ್ಟ್ ಪೇಷಂಟ್ಸ್ಗೆ ಬ್ಲಡ್ ಥಿನ್ನರ್ನ ಸ್ಟಾಪ್ ಮಾಡೋದೇ ಬೇಕಿಲ್ಲ. ಆ ಬ್ಲಡ್ ಥಿನ್ನರ್ ಮೇಲೇ ಮಾಡ್ಬೋದು, ಹಾರ್ಟ್ಗೆ ಇಶ್ಯೂಸು ಆಗಲ್ಲ. ಸೊ ಈ ಪ್ರೋಸ್ಟೇಟ್ ಪ್ರಾಬ್ಲಮ್ನು ತಡೆಗಟ್ಬೋದು.
ಈ ಸರ್ ನೀವು ಹೇಳ್ತಾ ಇರಿ ಲೈಫ್ ಸ್ಟೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಫ್ ಸ್ಟೈಲ್ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಗಮನಿಸ್ತಾ ಇದ್ದೀವಿ, ಎಲ್ಲ ತುಂಬ ಸಮಸ್ಯೆಗಳಿಗೆ ಲೈಫ್ ಸ್ಟೈಲೇ ಕಾರಣ ಆಗಿರುವಂಥದ್ದು. ಬಟ್ ಇದು ಯಾವ ರೀತಿಯಾಗಿ ಡಿಪೆಂಡ್ ಆಗುತ್ತೆ ಈ ಸಮಸ್ಯೆ ಅಂತ? ಲೈಫ್ ಸ್ಟೈಲ್ ಮ್ಯಾಟರ್ಸ್ ಅಂದರೆ ಹ್ಯಾಬಿಟ್ಸ್ ಆಗಿರೋದು. ಫಸ್ಟ್ ಹ್ಯಾಬಿಟ್ಸ್ಗೆ ಹೊರಟೋಗ್ಬೇಡ. ಸ್ಮೋಕಿಂಗ್, ಆಲ್ಕೋಹಾಲ್, ಇಟ್ ಕಾಸಸ್ ಜೆನೆಟಿಕ್ ಮ್ಯೂಟೇಷನ್ಸ್. ನಮ್ಮಲ್ಲೇ ಜೀನ್ಸ್ ಅನ್ನೋದು ಇರುತ್ತೆ, ಅದು ನಾರ್ಮಲ್ ಆಗಿ ಮ್ಯೂಟೇಟ್ ಆದಾಗ ನಮ್ಮ ಬಾಡಿಲೇ ಒಂದು ಕರೆಕ್ಟಿವ್ ಮೆಕ್ಯಾನಿಸಮ್ ಇರುತ್ತೆ. ಆ ಕರೆಕ್ಟಿವ್ ಮೆಕ್ಯಾನಿಸಮ್ಸ್ ಅದನ್ನ ಕರೆಕ್ಟ್ ಮಾಡಿಬಿಟ್ಟು ಸರಿ ಮಾಡಿಬಿಡುತ್ತೆ. ಅಕಸ್ಮಾತ್ ಈ ಮ್ಯೂಟೇಷನ್ಸ್ ತುಂಬ ಜಾಸ್ತಿ ಆಗೋದಾಗ, ನಮ್ಮ ಬಾಡಿ ಕರೆಕ್ಟ್ ಮಾಡೋಕ್ಕಾಗದಿಲ್ದಾಗ ಕ್ಯಾನ್ಸರ್ ಅನ್ನೋದು ಉತ್ಪತ್ತಿಯಾಗ ಸ್ಟಾರ್ಟ್ ಆಗುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ದ ವರ್ಲ್ಡ್. ಇಂಡಿಯಾನು ಏನು ಹಿಂದೆ ಇಲ್ಲ, ಥರ್ಡ್ ಪೊಸಿಷನಲ್ಲಿದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ. ಗಂಡಸರಲ್ಲಿ ದಿಸ್ ಈಸ್ ದ ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆ್ಯಸ್ ಆಫ್ ನೌ ಇನ್ ಇಂಡಿಯಾ. ಅದರಲ್ಲಿ ಬ್ಯಾಂಗ್ಳೂರು 4ನೇ ಪೊಸಿಷನಲ್ಲಿದೆ. ಡೆಲ್ಲಿ, ಮುಂಬೈ, ಅಸ್ಸಾಂ ತೊಗೊಂಡ್ರೆ ನೆಕ್ಸ್ಟ್ ಬರೋದೇ ಬ್ಯಾಂಗ್ಳೂರು. ಓಕೆ, ಅಂದರೆ ಈ ಪ್ರೋಸ್ಟೇಟ್ ಒಂದು ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದಾ ಸರ್? ಇದು ಕ್ಯಾನ್ಸರ್ ಆಗಿ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಇದು ಅಂತ? ಕ್ಯಾನ್ಸರ್ ಅಂದರೆ ಏನಂದರೆ ನಾರ್ಮಲ್ ಆಗಿ ಸೆಲ್ಸ್ ಅಂದರೆ ಒಂದೊಂದೇ ಕಣಗಳು ಡಿವೈಡ್ ಆಗಬೇಕಂದ್ರೆ ಅದು ಕಂಟ್ರೋಲ್ ಮೆಕ್ಯಾನಿಸಮ್ ಇರುತ್ತೆ ಬಾಡಿಲಿ. ಕ್ಯಾನ್ಸರ್ ಅಂದರೆ ಕಂಟ್ರೋಲ್ ಮೆಕ್ಯಾನಿಸಮ್ ಇಲ್ದಲೇ ಸೆಲ್ಸ್ಗಳು ಜಾಸ್ತಿ ಆಗ್ತಾ ಹೋಗೋದು. ಅದು ಯಾವುದು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾಗುತ್ತೆ, ಗಡ್ಡೆಗಳು ಬೆಳ್ಕೊಳ್ತಾ ಹೋಗುತ್ತೆ. ವಿತೌಟ್ ಎನಿ ಕಂಟ್ರೋಲ್ ಮೆಕ್ಯಾನಿಸಮ್ ದೇ ಕೀಪ್ ಗ್ರೋಯಿಂಗ್. ಸೊ ಇದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತೊಗೊಂಡಿಲ್ಲ ಅಂತಂದರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಾಸ್ಟೇಟ್ ದೊಡ್ಡದಾದ ತಕ್ಷಣ ಕ್ಯಾನ್ಸರ್ ಆಗಬೇಕಂತ ಏನಿಲ್ಲ. ಕ್ಯಾನ್ಸರ್ ಆಗೋಕ್ಕೆ ಎಷ್ಟೊಂದು ಕಾರಣಗಳು ಆಲೇ ಮಾತಾಡ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ಇಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರೋದಂಥದ್ದು ಇರುತ್ತೆ. 5% ಕೇಸಸ್ ಕ್ಯಾನ್ಸರಲ್ಲಿ ಇರುತ್ತೆ. ಅದಲ್ಲದೆ ನಮ್ಮಲ್ಲೇ ಜೆನೆಟಿಕ್ ಮ್ಯೂಟೇಷನ್ಸ್ ಆಗಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಈಗ ಆವಾಗಲೇ ಕೇಳ್ದಂಗೆ ನೀವು ಕ್ಯಾನ್ಸರ್ ಸ್ಟೇಜ್ ಇನಿಷಿಯಲ್ ಸ್ಟೇಜಲ್ಲಿ ಬಂದಾಗ ಯಾವುದೇ ಕ್ಯಾನ್ಸರ್ ತೊಗೊಂಡ್ರು ಒಂದು 4 ಸ್ಟೇಜ್ ಅಂತ ಇರುತ್ತೆ. ಸ್ಟೇಜ್ 1, 2, 3, 4. ಸ್ಟೇಜ್ 1 to 2 ಅಲ್ಲಿ ಬಂದರೆ ಇತ್ತೀಚೆಗೆ ಮುಂಚೆ ಎಲ್ಲ ಕ್ಯಾನ್ಸರ್ ಬಂದ ತಕ್ಷಣ ಅಯ್ಯೋ ಜೀವನ ಮುಗ್ದೋಯ್ತಪ್ಪ ಅಂತ ಅನ್ಕೊಬೋದು. ಈಗ ಹಂಗೆಲ್ಲ ಇಲ್ಲ. ಸ್ಟೇಜ್ 1 and 2 ಅಲ್ಲಿ ಬಂದರೆ ಚಾನ್ಸಸ್ ಆಫ್ ಕ್ಯೂರ್ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು 100%. ಎಸ್, ಈ BPH ಮತ್ತು ಪ್ರೋಸ್ಟೇಟ್ ಅಂದರೆ ಏನು ಡಿಫ್ರೆನ್ಸ್ ಏನು ಯಾವ ರೀತಿಯಾಗಿರುತ್ತೆ? BPH ಅಂದರೆ ನಾರ್ಮಲ್ ಆಗಿ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗೋದು. ಅವಾಗಲೇ ಹೇಳ್ದಂಗೆ ವಯಸ್ಸಿನ ಪ್ರಕಾರ ವಯಸ್ಸಾದ ತಕ್ಷಣ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ ಅಂತ ಕರಿತೀವಿ. ಅಂದರೆ ಆ್ಯಕ್ಚುಲಿ ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ. ನಾರ್ಮಲ್ ಬಿನೈನ್ ಅಂದರೆ ನಾರ್ಮಲ್ ಗೆಡ್ಡೆ. ಗೆಡ್ಡೆಲಿ 2 ವಿಧ, ಒಂದು ನಾರ್ಮಲ್ ಗೆಡ್ಡೆ, ಒಂದು ಕ್ಯಾನ್ಸರಸ್ ಗೆಡ್ಡೆ. ಇದು BPH ಅಂದರೆ ನಾರ್ಮಲ್ ಆಗಿ ದೊಡ್ಡದಾಗೋದು, ಕ್ಯಾನ್ಸರ್ ಅಂದರೆ ಕ್ಯಾನ್ಸರಿಂದ ದೊಡ್ಡದಾಗೋದು. ಸಾಮಾನ್ಯವಾಗಿ ನಿಮ್ಮ ಬಳಿ ಪೇಷಂಟ್ಗಳು ಯಾವ ಸ್ಟೇಜಲ್ಲಿ ಬರ್ತಾ ಇರ್ತಾರೆ ಸರ್? ಅಂದರೆ ನಾವು ನೋಡ್ತಾ ಇರ್ತೀವಿ, ಅದು ನಾವೀಗಾಗಲೇ ಹೇಳ್ತಾ ಇದ್ವಿ, ತುಂಬ ಜನ ಮುಜುಗರದಿಂದ ಡಾಕ್ಟರ್ ಬಳಿ ಹೋಗಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನಾಗೋರು ಕೂಡ ಇರ್ತಾರೆ. ನಿಮ್ಮ ಬಳಿ ಬರುವಂಥ ಪೇಷಂಟ್ಗಳು ಯಾವ ಸ್ಟೇಜಲ್ಲಿ ಬರ್ತಾ ಇರ್ತಾರೆ? ಈಗ ಒಂದು 100 ಭಾಗ ತೊಗೊಂಡ್ರೆ 1/3 ಅಂದರೆ 1ನೇ 3ನೇ ಭಾಗ ಪೇಷಂಟ್ಸು ಇನಿಷಿಯಲ್ ಸ್ಟೇಜ್ 1, 2 ಅಲ್ಲೇ ಬಂದುಬಿಡ್ತಾರೆ. ಇನ್ನು ನೆಕ್ಸ್ಟು 1/3 ಸ್ವಲ್ಪ ಸುತ್ತಮುತ್ತ ಹರಡ್ಕೊಂಡಾಗ ಕ್ಯಾನ್ಸರು ಅವಾಗ ಬರ್ತಾರೆ. ಇನ್ನೊಂದು 1/3 ಲಾಸ್ಟ್ 1/3 ಆಫ್ ದ ಪೇಷಂಟ್ಸು ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಬರ್ತಾರೆ. ಈ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ ಇದಕ್ಕೆ ಅಂತ? ಅಪೋಲೋ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಆಗಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ? ನಮ್ಮಲ್ಲಿ ಅವಾಗಲೇ ಮಾತಾಡ್ದಂಗೆ ವಿ ಹ್ಯಾವ್ ದ ಬೆಸ್ಟ್ ಲೇಸರ್ ಇನ್ ದ ದಿಸ್ ಥಿಂಗ್ ಹಾಸ್ಪಿಟಲ್ ಸೆಕ್ಟರ್. ವಿ ಹ್ಯಾವ್ ಓಲ್ಮಿಯಂ ಲೇಸರ್ ಅಲಾಂಗ್ ವಿತ್ ಮೋಸಸ್ ಟೆಕ್ನಾಲಜಿ ನಾರ್ಮಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ. ಅದಲ್ಲದೆ ಕ್ಯಾನ್ಸರ್ ಈ ಟ್ರೀಟ್ಮೆಂಟ್ ಮಾತಾಡ್ತಾ ಇದ್ವಲ್ಲ, ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಸರ್ಜರಿ ಇಸ್ ದ ಟಾಪ್ ಮೋಸ್ಟ್ ಟ್ರೀಟ್ಮೆಂಟ್. ಸರ್ಜರಿ ಬಿಟ್ಟರೆ ಅದ್ರ ಕೆಳಗಡೆ ಹಾರ್ಮೋನ್ ಥೆರಪಿ, ರೇಡಿಯೇಷನ್ ಥೆರಪಿ ಅಂತ ಕೊಡ್ತೀವಿ. ಬಟ್ ಫಿಟ್ ಆಗಿರೋ ಪೇಷಂಟ್ಸ್ಗೆ ಸರ್ಜರಿ ಇಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್. ಆ ಸರ್ಜರಿನ ಇತ್ತೀಚೆಗೆ ನಾವು ರೋಬೋಟಿಕ್ ಸರ್ಜರಿ ಮಾಡೋಂಥದ್ದು ಇದೆ. ನಮ್ಮ ಅಪೋಲೋದಲ್ಲಿ ಡಾವಿಂಚಿ XI ಸಿಸ್ಟಮ್ ಅಂದರೆ ಲೇಟೆಸ್ಟ್ ಮಾಡೆಲ್ ಆಫ್ ಡಾವಿಂಚಿ ರೋಬೋಟಿಕ್ ಸಿಸ್ಟಮ್ ಇದೆ. ಅದ್ರ ಅಡ್ವಾಂಟೇಜಸ್ ಏನಂದರೆ ಪ್ರಿಸೈಸ್ ಸರ್ಜರಿ ಅಂದರೆ ಒಂದು 10 to 15 ಟೈಮ್ಸ್ ಮ್ಯಾಗ್ನಿಫಿಕೇಷನ್. ಈಗ ನಾವು ಕಣ್ಣಿಂದ ಏನು ನೋಡ್ತಾ ಇದೀವಲ್ಲ, ಅದು 15 ಸಲ ಮ್ಯಾಗ್ನಿಫೈ ಮಾಡಿ ನೋಡೋಂಥದ್ದು ಒಳಗಡೆ. ಸೊ ಆವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ದಾಗ ಏನು ಮಾಡ್ತೀವಿ, ರೋಬೋಟಿಕ್ ಆರ್ಮ್ಸ್ ಅಂತ ಕರಿತೀವಿ. ರೋಬೋಟಿಕ್ ಸರ್ಜರಿ ಮಾಡೋದಂದರೆ ರೋಬೋನೇ ಏನು ಸರ್ಜರಿ ಮಾಡಲ್ಲ. ಎಷ್ಟೊಂದು ಜನಕ್ಕೆ ತಪ್ಪು ಕಲ್ಪನೆ ಇರುತ್ತೆ, ಯಾವುದೋ ಮಿಷಿನ್ ಸರ್ಜರಿ ಮಾಡುತ್ತೆ ಅಂತ. ಹಂಗೆಲ್ಲ ಇಲ್ಲ. ರೋಬೋ ಪೇಷಂಟ್ ಹತ್ರ ನಿಂತ್ಕೊಂಡಿರುತ್ತೆ, ಬಟ್ ನಾವೊಂದು ಕನ್ಸೋಲ್ ಅಂತ ಅಲ್ಲಿ ಕೂತ್ಕೊಂಡು ನಾವು ಕೈ ಆಡಿಸ್ತಾ ಇರ್ತೀವಿ. ಅದ್ರ ಪ್ರಕಾರ ರೋಬೋಟಿಕ್ ಆರ್ಮ್ಸ್ ನನ್ನ ಕೈ ಹೆಂಗಿದೆಯಲ್ಲ ಇದೇ ಥರ ಇರುತ್ತೆ ಅದು ಆರ್ಮ್ಸ್. ಮಾಮೂಲಿಯಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಷ್ಟಿಷ್ಟೇ ಮೂವ್ ಮಾಡೋಕ್ಕಾಗುತ್ತೆ. ಈ ರೋಬೋಟಿಕ್ ಆರ್ಮ್ಸಲ್ಲಿ ಏನಾಗುತ್ತೆ, ಹಿಂಗೂ ಮೂವ್ ಮಾಡೋದು, ಹಿಂಗೂ ಮೂವ್ ಮಾಡೋದು, ಹಿಂಗೂ ತಿರುಗಿಸ್ಬೋದು. ಸೊ ಇದು ರೋಬೋಟಿಕ್ ಸರ್ಜರಿ ಅಡ್ವಾಂಟೇಜಸ್. ಒಂದು ಚಿಕ್ಕ ಕಟ್ಸ್ ಮುಖಾಂತರ ಅದನ್ನ ಒಳಗಡೆ ಹಾಕ್ಬಿಟ್ಟು ಸರ್ಜರಿ ಮಾಡೋವಂಥದ್ದು. ಸೊ ಮಿನಿಮಲ್ ಪೇಯ್ನ್, ಕಾಸ್ಮೆಟಿಕ್ಸ್ ವಿಲ್ ಬಿ ಬೆಟರ್, ಪ್ರಿಸೈಸ್ ಸರ್ಜರಿ, ಮಿನಿಮಲ್ ಬ್ಲಡ್ ಲಾಸ್. ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಬೋದು ಪೇಷಂಟ್ಗೆ. ಎಷ್ಟೊಂದು ಸಲ US ಅಲ್ಲೆಲ್ಲ ಬೆಳಿಗ್ಗೆ ಸರ್ಜರಿ ಮಾಡಿ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ನಾವು ಒಂದು ದಿನ ಎಕ್ಸ್ಟ್ರಾ ಇಟ್ಕೊತೀವಿ ಇಂಡಿಯನ್ ಪೇಷಂಟ್ಸ್ ಅಂದ್ಬಿಟ್ಟು. ಸೊ ಈ ಥರ ಮಾಡಿದಾಗ ಬರೀ ಕ್ಯಾನ್ಸರ್ ಓಡಿಸೋದು ಒಂದೇ ಅಲ್ಲ, ಇದರಲ್ಲಿ ಕ್ಯಾನ್ಸರ್ನೆಲ್ಲ ಫುಲ್ ತೆಗೆಯೋದು ಒಂದೇ ಅಲ್ಲ. ಫಂಕ್ಷನಲ್ ಆಸ್ಪೆಕ್ಟ್ಸ್ ಅಂದರೆ ಯೂಶಲಿ ಪ್ರಾಸ್ಟೇಟ್ ಕ್ಯಾನ್ಸರಿಗೆ ಸರ್ಜರಿ ಮಾಡಿದ್ಮೇಲೆ ಯೂರಿನರಿ ಲೀಕ್ ಅನ್ನೋದು ತುಂಬ ಕಾಮನ್. ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ, ನಾನು ಪ್ರಾಸ್ಟೇಟ್ ಸರ್ಜರಿ ಮಾಡಿಸ್ಕೊಳ್ಳಲ್ಲಪ್ಪ, ಯೂರಿನ್ ಕಂಟ್ರೋಲೇ ಬರಲ್ಲ
ಅನ್ನೋದು. ಬಟ್ ಈ ರೋಬೋಟಿಕ್ ಸರ್ಜರಿ ಅನ್ನೋದು ಮಾಡಿದ್ರೆ ಯೂರಿನ್ ಲೀಕ್ನ ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಆಗಿ ನೋಡ್ಕೊಬೋದು. ಯೂರಿನ್ ಲೀಕ್ ಆಗೋದೇ ಇಲ್ಲ, ಅಂಥದ್ದೆಲ್ಲ ಉಂಟು. ನಾನು ಲಾಸ್ಟ್ ಒಂದು 15 ಪೇಷಂಟ್ಸ್ಗೆ ಯೂಶಲಿ ಸರ್ಜರಿ ಮಾಡಿದ್ಮೇಲೆ ಯೂರಿನರಿ ಕೆಥೆಟರ್ ಹಾಕಿರ್ತೀವಿ, ಪೈಪ್ ಹಾಕಿರ್ತೀವಿ, ತೆಗೆದ ತಕ್ಷಣ ಲೀಕ್ ಇಲ್ಲ, 1% ಲೀಕ್ ಇಲ್ಲ. ಎಲ್ಲ ಪೇಷಂಟು ತುಂಬ ಖುಷಿಯಾಗಿ ಹೋಗ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಎಸ್, ಇದರಲ್ಲಿ ಟೈಪ್ಸು ಅಥವಾ ಸ್ಟೇಜಸ್ ಏನಾದರೂ ಯಾವ ರೀತಿಯಾಗಿ ಬರುತ್ತೆ ಅದೆಲ್ಲ? ಈ ಕ್ಯಾನ್ಸರ್ ಅಂತ ತೊಗೊಂಡಾಗ ನೀವು ಹೇಳ್ದಂಗೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ನಾರ್ಮಲ್ ಆಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಸಖತ್ ಸ್ಲೋ ಗ್ರೋಯಿಂಗ್ ಟ್ಯೂಮರ್. ಮೋಸ್ಟ್ ಕಾಮನ್ ಟೈಪ್ ಅಂದರೆ ಅಡಿನೋಕಾರ್ಸಿನೋಮ್, ಅಸಿನಾರ್ ಅಡಿನೋಕಾರ್ಸಿನೋಮ್ ಅಂತ ಕರಿತೀವಿ. ಅದಲ್ಲದೆ ಬೇರೆ ಟೈಪ್ಸ್ ಆಫ್ ಕ್ಯಾನ್ಸರ್, ಮೀಸೆನ್ಕೈಮಲ್ ಟ್ಯೂಮರ್ ಆಗಿರ್ಬೋದು, ಇಲ್ಲ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ್ ಆಗಿರ್ಬೋದು, ಇಲ್ಲ ಟ್ರಾನ್ಸಿಷನಲ್ ಸೆಲ್ ಕಾರ್ಸಿನೋಮ್ ಅಂತ ಡಿಫ್ರೆಂಟ್ ಟೈಪ್ಸ್. ಅದಲ್ಲದೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಈ ನಾರ್ಮಲಾಗಿ ಅವಾಗಲೇ ಹೇಳ್ದಂಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಗ್ರೋಯಿಂಗ್ ಟ್ಯೂಮರ್ ಅಂತ ಹೇಳಿದೆ. ಬಟ್ ಈ ನ್ಯೂರೋ ಎಂಡೋಕ್ರೈನ್ ಕಾಂಪೊನೆಂಟ್ ಬಂದಾಗ ದೋಸ್ ಆರ್ ಆಲ್ ವೆರಿ ಅಗ್ರೆಸಿವ್ ಟ್ಯೂಮರ್ಸ್. ಅದರಲ್ಲಿ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಕಂಡುಹಿಡಿಯೋದು ಹೆಂಗೆ ಅಂದರೆ, ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಸೀರಮ್ PSA ಅಂತ ಮಾಡಿ ಕಂಡುಹಿಡಿದ್ಬಿಟ್ಟು ಅದರಾದಮೇಲೆ ನೆಕ್ಸ್ಟ್ MRI ಮಾಡಿಸ್ಕೊಂಡು CT ಸ್ಕ್ಯಾನ್ ಮಾಡಿಸ್ಕೊಂಡು ಸ್ಟೇಜಿಂಗ್ ಎಲ್ಲ ಮಾಡ್ಕೊಂಡು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ನ್ಯೂರೋ ಎಂಡೋಕ್ರೈನ್ ಟ್ಯೂಮರಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ, ಈ ಸೀರಮ್ PSA ಅನ್ನೋದು ಜಾಸ್ತಿ ಆಗಿರಲ್ಲ, ಆದರೂ ಅವರಲ್ಲಿ ಕ್ಯಾನ್ಸರ್ ಇರುತ್ತೆ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅವರು ಲೇಟರ್ ಸ್ಟೇಜಲ್ಲಿ ಬರ್ತಾರೆ. ಎಲ್ಲ ಸಿಂಪ್ಟಮ್ಸ್ ಜಾಸ್ತಿ ಆದಮೇಲೆ, ಮೈಕೆಲ್ಲ ನೋವು, ಬೋನ್ಸ್ ಎಲ್ಲ ನೋವು ಆದಮೇಲೆ ಬರ್ತಾರೆ. ಇದೊಂದು ಪ್ರಾಬ್ಲಮ್ ನ್ಯೂರೋ ಎಂಡೋಕ್ರೈನ್ ಡಿಫ್ರೆನ್ಸಿಯೇಷನಲ್ಲಿ. ಅದಕ್ಕೆ ವಯಸ್ಸಾದಮೇಲೆ 50 ವರ್ಷ ಆದಮೇಲೆ ಪ್ರತಿ ವರ್ಷ ಒಂದ್ಸಲಿ ಯೂರಾಲಜಿಸ್ಟ್ನ ಬಂದು ಕಾಣೋದು, ಅವ್ರ ಕಡೆಯಿಂದ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು, ಈ ಸೀರಮ್ PSA ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದು ತುಂಬ ಅವಶ್ಯಕ. ಇದು ಯಾವ ರೀತಿಯಾಗಿ ಅಗ್ರೆಸಿವ್ ಆಗಿರುತ್ತೆ ಸರ್? ನೀವು ಹೇಳ್ತಾ ಇದ್ರೆ ಒಂದು ಟೈಪ್ ಮಾತ್ರ ಅಥವಾ ಒಂದು ಸ್ಟೇಜಿಗೆ ಬಂದಮೇಲೆ ತುಂಬ ಅಗ್ರೆಸಿವ್ ಆಗಿರುತ್ತೆ ಅಂತ. ಯಾವ ರೀತಿಯಾಗಿ ಇದು ಏನಾದರೂ ಮಾರಣಾಂತಿಕ ಆಗ್ಬೋದಾ ಹೇಗೆ ಅಂತ? ಅಗ್ರೆಸಿವ್ ಅಂತ ಕರೆದ ತಕ್ಷಣ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಅಂದರೆ ಬೇರೆ ಕಡೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೆ, ಸ್ಟಾರ್ಟಿಂಗ್ ಅದರ ಸುತ್ತಮುತ್ತ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಕಾಮನ್ ಆಗಿ ಅದು ಬಿಟ್ಟರೆ ನೆಕ್ಸ್ಟ್ ಸ್ಪ್ರೆಡ್ ಆಗೋದು ಬೋನ್ಸ್ಗೆ. ಅದಕ್ಕೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಪೇಷಂಟ್ಸ್ ಎಷ್ಟೊಂದು ಸಲ ನಂಗೆ ಯಾಕೋ ಸೊಂಟ ನೋವು ಕೊಡೋ ವಯಸ್ಸಾದಮೇಲೆ ಅಂಥ ಸೊಂಟ ನೋವಿರೋ ಪೇಷಂಟ್ಸ್ಗೆ ಅಕಸ್ಮಾತ್ ಪ್ರಾಸ್ಟೇಟ್ ದೊಡ್ಡದಿದ್ದಾಗ ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲಿ ಕ್ಯಾನ್ಸರ್ ಕಣಗಳೆಲ್ಲ ಅಡ್ಕೊಂಡ್ಬಿಟ್ಟಿರುತ್ತೆ. ಎಲ್ಲ ಬೋನ್ಸ್ಗೂ ಎಲ್ಲ ಕಡೆನೂ ಆಡ್ಬೋದು ಬೋನ್ಸಲ್ಲಿ. ಸೊ ಅವ್ರ ಲೈಫು ಪೇಯ್ನ್ ಇದ್ದಾಗ ಮಿಸರಬಲ್, ಎಷ್ಟು ಸ್ಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಅವ್ರ ಲೈಫ್ನೂ ಅಷ್ಟೇ ಕ್ವಾಲಿಟಿ ಆಫ್ ಲೈಫು ಮಿಸರಬಲ್ ಆಗ್ತಾ ಹೋಗುತ್ತೆ. ದೇ ವಿಲ್ ಹ್ಯಾವ್ ಪೇನ್ಫುಲ್ ಡೆತ್ ಇಫ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ. ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ ಸರ್? ನೀವು ಹೇಳ್ತಾ ಇದ್ರಿ ಒಂದೇ ಟ್ರೀಟ್ಮೆಂಟ್ ತೊಗೊಂಡು ಬೆಳಗ್ಗೆ ತೊಗೊಂಡು ಸಂಜೆ ಹೋಗ್ಬೋದು ಅಂತ ಕೂಡ ಹೇಳ್ತಾ ಇದ್ರಿ, ಅಥವಾ ಒಂದಿನ ಇರಬೇಕಾಗು ಮ್ಯಾಕ್ಸಿಮಮ್ ಅಂತ. ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ ಹೇಗೆ ಅಂತ? ಎಸ್, ಕಂಪ್ಲೀಟ್ ಕ್ಯೂರ್ ಅನ್ನೋದು ಕ್ಯಾನ್ಸರಲ್ಲಿ ಆ ಥರ ಮಾತಾಡಿದ್ರೆ ಒಂಥರ ತಪ್ಪು ಅಂತಲೇ ಅನ್ಬೋದು. ಬಟ್ ನೋಡಿರೋ ಪ್ರಕಾರ ಸ್ಟೇಜ್ 1 and 2 ಅಲ್ಲಿ ಬಂದಾಗ ಕ್ಲೋಸ್ ಟು ಕ್ಯೂರ್ ಅಂತ ಕರೀಬೋದು. ಕಂಪ್ಲೀಟ್ ಕ್ಯೂರ್ ಅನ್ನೋದಕ್ಕಿಂತ ಕ್ಲೋಸ್ ಟು ಕ್ಯೂರ್ ವಿ ಆರ್ ಅಚೀವಿಂಗ್. ಅಂದರೆ ಈಗ ಆಲೇ ಒಂದು 10-15 ವರ್ಷ ಫಾಲೋಅಪ್ ಮಾಡಿ ಇರೋ ಪೇಷಂಟ್ಸು ಕ್ಯಾನ್ಸರೇ ಬಂದಿಲ್ಲ, ಬಟ್ ಅವ್ರನ್ನ ಬ್ರ್ಯಾಂಡ್ ಮಾಡೋದು ಕಷ್ಟ, ಕ್ಯಾನ್ಸರ್ ಹೊರಟೋಗ್ಬಿಟ್ಟಿದೆ ಅಂತ. ಬಟ್ ವಿ ಕ್ಯಾನ್ ಟೆಲ್ ವಿ ಆರ್ ಕ್ಲೋಸ್ ಟು ಅಚೀವಿಂಗ್ ಕ್ಯೂರ್ ಇನ್ ಪ್ರಾಸ್ಟೇಟ್ ಕ್ಯಾನ್ಸರ್. ತುಂಬ ಜನ ಸರಿಯಾಗಿ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಅಂದರೆ ಎಲ್ಲಿ ಹೋಗಬೇಕು, ನಾವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಬೇರೆ ಯಾವುದೋ ನಾಟಿ ಚಿಕಿತ್ಸೆನೋ ಅಥವಾ ಬೇರೆ ಇನ್ಯಾವುದೋ ಡಾಕ್ಟ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ಅಂಥವ್ರಿಗೆ ಅದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದ್ರೆ ಏನಾಗುತ್ತೆ ಅದಕ್ಕೆ? ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಆಫ್ ಆಲು ನಮ್ಮ ಕಡೆ ಇನ್ನೂ ಜನಕ್ಕೆ ಯಾರ ಹತ್ರ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಅದು ನಿಜ ನೀವು ಹೇಳಿದ್ದು. ಸೊ ಯೂರಿನರಿ ಸಿಂಪ್ಟಮ್ಸ್ ಅಂತ ಬಂದ ತಕ್ಷಣ ಯೂರಾಲಜಿಸ್ಟ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಐ ಆಮ್ ಎ ಯೂರೋ ಆಂಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ಸ್ ಆಫ್ ದ ಯೂರಿನರಿ ಟ್ರ್ಯಾಕ್ಟ್ ನೋಡೋನು. ಈ ಕಿಡ್ನಿ, ಯುರೇಟರ್, ಬ್ಲ್ಯಾಡರು, ಅಂದರೆ ಯುರೇಟರ್, ಬ್ಲ್ಯಾಡರ್, ಯೂರಿನರಿ ಒಂದು ಚೀಲ, ಆಮೇಲೆ ಸಿಸ್ಟ್ನಗಳು, ಜೆನಿಟಲ್ ಏರಿಯಾ, ಆಮೇಲೆ ಜೆನಿಟಲ್ ಏರಿಯಾ ನೋಡೋವಂಥದ್ದೆಲ್ಲ ಯೂರಾಲಜಿಸ್ಟ್. ಈ ಯೂರಾಲಜಿಸ್ಟ್ನ ಒಂದ್ಸಲಿ ಹೋಗಿ ಕನ್ಸಲ್ಟ್ ಮಾಡಬೇಕು. ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಹೋಗಬೇಕು. ಈ ಸಿಂಪ್ಟಮ್ಸ್ ಬಂದಾಗಲೇ ಕನ್ಸಲ್ಟ್ ಮಾಡಬಾರ್ದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ನೌ ಡೇಸ್. ಕಾಯಿಲೆ ಬರೋಕ್ಕೆ ಮುಂಚೆನೇ ಹೋಗಿ ತೋರಿಸ್ಕೊಳ್ಳೋದು. ಸೊ ಆವಾಗ ಚಿಕ್ಕದಾಗಿದ್ದು ಕಂಡುಹಿಡಿದ್ಬಿಟ್ರೆ, ಈಗ ಆವಾಗಲೇ ಕ್ಯೂರ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ವಿ ಕ್ಯಾನ್ ಅಚೀವ್ ಕ್ಯೂರ್ ಇನ್ ಸಚ್ ಪೇಷಂಟ್. ಬೇರೆ ಹಾಸ್ಪಿಟ್ಲಿಗೂ ಅಪೋಲೋ ಹಾಸ್ಪಿಟ್ಲಲ್ಲೂ ಸ್ಪೆಷಲಾಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ? ನೀವು ಹೇಳ್ತಾ ಇದ್ರಿ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಅದು ಯಾವ ರೀತಿಯಾಗಿ ಸ್ಪೆಷಾಲಿಟಿ ಯಾವ ರೀತಿಯಾಗಿರುತ್ತೆ? ನಮ್ಮಲ್ಲಿ ಈ ರೋಬೋಟಿಕ್ ಟ್ರೀಟ್ಮೆಂಟ್ ಅಂದರೆ ಒಂದು ಟೀಮ್ ಎಫರ್ಟ್. ನಾನು ಸರ್ಜನ್ ಆಗಿರ್ಬೋದು, ಯೂರೋ ಆಂಕಾಲಜಿಸ್ಟ್ ಆಗಿರ್ಬೋದು, ನಾನು ಸರ್ಜರಿ ಮಾಡ್ತೀನಿ, ಜೊತೆಗೆ ಅದು ಕೊಡೋಕ್ಕೆ ರೋಬೋಟಿಕ್ ಅನಸ್ಥೇಷಿಯಾ ಕೊಟ್ಟು ಸರ್ಜರಿ ಮಾಡಬೇಕಲ್ಲ. ವಿ ಹ್ಯಾವ್ ಎ ಟೀಮ್ ಆಫ್ ಎಕ್ಸ್ಪರ್ಟ್ ಅನಸ್ಥೆಟಿಸ್ಟ್ ಹೂ ಕ್ಯಾನ್ ಮ್ಯಾನೇಜ್. ರೋಬೋಟಿಕ್ ಸರ್ಜರಿ ಅಂದ ತಕ್ಷಣ ಇದು 1 ಗಂಟೆ 2 ಗಂಟೆಲಿ ಮಾಡೋದಂಥದ್ದಲ್ಲ. ಇಟ್ ವಿಲ್ ಟೇಕ್ 4 to 6 hours ಫಾರ್ ಒನ್ ಸರ್ಜರಿ. ಸೊ 4 to 6 hours ಅವ್ರನ್ನ ಮನುಷ್ಯರನ್ನ ಮಲಗಿಸ್ಬೇಕಂದ್ರೆ ದೇ ಶುಡ್ ಬಿ ಎಕ್ಸ್ಪರ್ಟ್ ಅನಸ್ಥೆಟಿಸ್ಟ್. ಆಮೇಲೆ ಪೊಸಿಷನ್ ನಾರ್ಮಲಾಗಿ ಸೀದಕ್ಕೆ ಮಲಗಿಸ್ಕೊಂಡು ಮಾಡೋದನ್ನು ಒಂದೇ ಅಲ್ಲ, ಕತ್ತು ಬಗ್ಸ್ಕೊಂಡು ತಲೆ ಕೆಳಗಾಗಿ ಮಾಡ್ಕೊಳ್ಳೋದು, ಇದೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಹಿಮೋಡೈನಮಿಕ್ಸ್ ಎಲ್ಲ ಮ್ಯಾನೇಜ್ ಮಾಡೋದು ಒಳ್ಳೆ ಎಕ್ಸ್ಪರ್ಟ್ ಅನಸ್ಥೆಟಿಸ್ಟ್ ಬೇಕು. ಫಸ್ಟ್ ವಿ ಹ್ಯಾವ್ ಟೀಮ್ ಆಫ್ ಗುಡ್ ಎಕ್ಸ್ಪರ್ಟ್ ಅನಸ್ಥೆಟಿಸ್ಟ್. ಅದಲ್ಲದೆ ಪೋಸ್ಟ್ ಆಪರೇಟಿವ್ ಕೇರ್, ಒಂದೊಂದು ಸಲ ICUಲಿ ನೋಡ್ಕೊಳ್ಬೇಕಾಗ ಪರಿಸ್ಥಿತಿ ಬರುತ್ತೆ. ವಿ ಹ್ಯಾವ್ ಗುಡ್ ಇಂಟೆನ್ಸಿವಿಸ್ಟ್ ICUಲಿ. ಅದಲ್ಲದೆ ಸಪೋರ್ಟಿವ್ ಸ್ಟಾಫ್ ಲೈಕ್ ನರ್ಸಸ್, ಅವರೆಲ್ಲ ದೇ ಶುಡ್ ಬಿ ಟ್ರೈನ್ಡ್. ಈ ಸರ್ಜರಿ ಅಂದರೆ ಏನು, ಈ ಆಪ್ರೇಷನ್ ಆದಮೇಲೆ ಏನು ನೋಡ್ಕೊಬೇಕು, ಪೇಷಂಟಲ್ಲಿ ಹೆಂಗೆ ಕೊಡಬೇಕು, ಏನೇನು ತೊಂದರೆಗಳು ಬರುತ್ತೆ, ಆ ತೊಂದರೆಗಳನ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಅದೆಲ್ಲ ಅವ್ರಿಗೆ ಮುಂಚೆನೇ ನಾವೆಲ್ಲ
ಹೇಳ್ಕೊಟ್ಟು ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ ನೌ ಡೇಸ್. ದಟ್ಸ್ ವೈ ಆಲ್ ದ ಪೇಷಂಟ್ಸ್ ಹೂ ಕಮ್ ಇಯರ್ ಫಾರ್ robotic ಟ್ರೀಟ್ಮೆಂಟ್ ದೇ ಹ್ಯಾವ್ ವೆರಿ ಗುಡ್ ರಿಕವರಿ, ದೇ ಗೋ ಟು ಹೋಮ್ ಫಾಸ್ಟ್. ಎಸ್ ಸರ್, ಅವಾಗಲೇ ಹೇಳ್ತಾ ಇದ್ರಿ ಪ್ರಿಕಾಷನ್ಸ್ ಬಗ್ಗೆ. ಇದು ಈ ಸಮಸ್ಯೆ ಬರಬಾರ್ದು ಅಂತಂದರೆ ಪ್ರಿಕಾಷನ್ಸ್ ಯಾವ ರೀತಿ ಆಗಿರಬೇಕು ಅಂತ? ಈಗ ನೀವು ಹೇಳಿದ್ದು ತುಂಬ ನಿಜ. ಕಾಯಿಲೆ ಬಂದಮೇಲೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಬೇಡ, ಬಟ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಆರ್ ಟ್ರೀಟ್ಮೆಂಟ್. ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡೋಣ? ಈಗ ತುಂಬ ಜನಕ್ಕೆ ಈಗ ತುಂಬ ಚಿಕ್ಕ ವಯಸ್ಸಿಗೆ ಈ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇರ್ತೀವಿ. 40-50ಗೆಲ್ಲ ಈ ಸಮಸ್ಯೆ ಬರುವಂಥದ್ದನ್ನು ನೋಡ್ತಾ ಇರ್ತೀವಿ. ಏನು ಕಾರಣ? ಹಾಗೆ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ಇರಬೇಕು ಅಂತ? ಸೊ ಪ್ರಿವೆನ್ಷನ್ ಬಗ್ಗೆ ಅದೇ ಪ್ರಿಕಾಷನ್ಸ್ ಯಾವ ಥರ ತೊಗೊಬೇಕಂದ್ರೆ ಮೇಂಟೈನಿಂಗ್ ಎ ಹೆಲ್ದಿ ಲೈಫ್ ಸ್ಟೈಲ್. ಫಸ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಏನೇನು ಇನ್ಕ್ಲೂಡ್ ಆಗುತ್ತೆ? ಎಕ್ಸಸೈಸಿಂಗ್ ರೆಗ್ಯುಲರ್ಲಿ, ಕ್ಲೀನಾಗಿ ಡೈಲಿ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಆಹಾರ ಸೇವಿಸಬೇಕು, ಅವಾಯ್ಡ್ ಎಕ್ಸೆಸಿವ್ ರೆಡ್ ಮೀಟ್, ಕರ್ದಿರೋ ಪದಾರ್ಥಗಳು, ಆಮೇಲೆ ಬೊಜ್ಜುತನ ಕರಗಿಸ್ಬೇಕು, ರೆಡ್ಯೂಸಿಂಗ್ ಯುವರ್ ವೆಯ್ಟ್, ಒಬೆಸಿಟಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದೆಲ್ಲ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ ಟು ಸರ್ಟನ್ ಎಕ್ಸ್ಟೆಂಟ್. ಸರ್, ನೀವು ಹೇಳ್ತಾ ಇರಿ ರೋಬೋಟಿಕ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಅಂದರೆ ಸರ್ಜರಿನೇ ಇಲ್ದಲೇ ಏನಾದರೂ ಚಿಕಿತ್ಸೆ ಕೊಡ್ಬೋದಾ? ಅದು ಯಾವ ಸ್ಟೇಜಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ಬೋದು? ಯಾವ ರೀತಿಯಾಗಿರುತ್ತೆ? ಬೇರೆ ಬೇರೆ ಚಿಕಿತ್ಸೆಗಳಂದರೆ ಈ ಸರ್ಜರಿ ಬಿಟ್ಟು ಬೇರೆ ಬೇರೆ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ? ಈಗ ಸರ್ಜರಿ ಅನ್ನೋದು ನಾನು ಹೇಳ್ದಂಗೆ ಸ್ಟೇಜ್ 1, 2, ಅರ್ಲಿ ಸ್ಟೇಜ್ 3 ಈ 3ಕ್ಕೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಪೇಷಂಟ್ ಫಿಟ್ ಆಗಿರಬೇಕು. ಈ ಶುಡ್ ಬಿ ಏಬಲ್ ಟು ಲಿವ್ ಫಾರ್ ಮಿನಿಮಮ್ ಆಫ್ 10 years. ಇನ್ನು ಅವ್ರದ್ದು ವಯಸ್ಸಾಗೋಯ್ತು 90 ವರ್ಷದ ಮುದ್ಕೊಂಗೆಲ್ಲ ರೋಬೋಟಿಕ್ ಸರ್ಜರಿ ಮಾಡೋದು ನಾಟ್ ಕರೆಕ್ಟ್. ಸೊ ಇಫ್ ದೇ ಆರ್ ಫಿಟ್ ಎನಫ್ ಟು ಲಿವ್ ಫಾರ್ ಮೋರ್ ದೆನ್ 10 years ದೆನ್ ಸರ್ಜರಿ ಇಸ್ ಗುಡ್. ಇಲ್ಲ ಅಂದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಹಾರ್ಮೋನಲ್ ಥೆರಪಿ ಅಂತ ಕರಿತೀವಿ. ಹಾರ್ಮೋನಲ್ ಥೆರಪಿ ಅಂದರೆ ಈಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾಕಪ್ಪ ಜಾಸ್ತಿ ಆಗುತ್ತೆ ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಟೆಸ್ಟೋಸ್ಟಿರೋನ್ ಅನ್ನೋದು ಪೆಟ್ರೋಲ್ ಇದ್ದಂಗೆ. ಗಾಡಿ ಓಡೋಕ್ಕೆ ಹೆಂಗೆ ಪೆಟ್ರೋಲ್ ಬೇಕೋ ಈ ಟೆಸ್ಟೋಸ್ಟಿರೋನ್ ಇದ್ದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಹರಡ್ಕೊಳ್ತಾ ಹೋಗುತ್ತೆ, ಇಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೀಗ ಟ್ರೀಟ್ಮೆಂಟ್ ಹಾರ್ಮೋನಲ್ ಥೆರಪಿ ಟ್ರೀಟ್ಮೆಂಟ್ ಕೊಡೋದೇ ಈ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಮಾಡೋಕ್ಕೆ. ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಮಾಡಿದ ತಕ್ಷಣ ಕ್ಯಾನ್ಸರ್ ಕಂಟ್ರೋಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇಂಜೆಕ್ಷನ್ಗಳಿದೆ. ತಿಂಗಳ ಇಂಜೆಕ್ಷನ್ ಕೊಡೋದಾಗಿರ್ಬೋದು, ಇಲ್ಲ 3 ತಿಂಗಳ ಇಂಜೆಕ್ಷನ್ಗಳು. LHRH ಅಗೋನಿಸ್ಟ್ ಅಂತ ಕರಿತೀವಿ, ಇಲ್ಲ LHRH ಆಂಟೋಗೋನಿಸ್ಟ್ ಅಂತ ಕರಿತೀವಿ. ಇದಲ್ದಲ್ಲೇ ಹಾರ್ಮೋನಲ್ ಮಾತ್ರೆಗಳು ಬರ್ತವೆ, ಇದೆಲ್ಲ ಕೊಡ್ಬೋದು. ಇತ್ತೀಚೆಗೆ ಇದಲ್ದಲ್ಲೇ ಅಗ್ರೆಸಿವ್ ಟ್ಯೂಮರ್ಸ್ಗೆ ಕೀಮೊಥೆರಪಿ ಕೊಡೋದಿರ್ಬೋದು, ಆಮೇಲೆ ಟಾರ್ಗೆಟೆಡ್ ಥೆರಪೀಸ್, ಆಮೇಲೆ ಇಮ್ಯುನೊಥೆರಪೀಸ್ ಅಂತ ಇತ್ತೀಚೆಗೆ ಬಂದಿರೋದು, ಇದೆಲ್ಲ ಯೂಸ್ ಮಾಡ್ಬೋದು. ಯಾವಾಗ ಪೇಷಂಟ್ಸು ಒಬ್ಬೊಬ್ಬರು ಸರ್ಜರಿ ಅಕ್ಸೆಪ್ಟ್ ಮಾಡಲ್ಲ ಅಂಥವ್ರಿಗೆ ಹಾರ್ಮೋನಲ್ ಥೆರಪಿ ಜೊತೆಗೆ ರೇಡಿಯೇಷನ್ ಥೆರಪಿನೂ ಕೊಡ್ತೀವಿ. ಐ ಡೋಸ್ ಕರೆಂಟನ್ನ ಎಲ್ಲಿ ಕ್ಯಾನ್ಸರ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿ ರೇಡಿಯೇಷನ್ ಕೊಡ್ತೀವಿ. ದಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಎಸ್, ಅಂದರೆ ಮತ್ತೊಂದು ಕಡೆ ಜೆನೆಟಿಕ್ ಸಮಸ್ಯೆ ಬಗ್ಗೆ, ಅಂದರೆ ಜೆನೆಟಿಕ್ಕಿಂದಲೂ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೆ. ಅವ್ರಿಗೇನಾದರೂ ಪ್ರಿಕಾಷನ್ಸ್ ಇದೆಯಾ? ಹೇಗೆ, ಯಾವ ರೀತಿಯಾಗಿ, ಯಾವ ಏಜಿಗೆ ಕಾಣಿಸ್ಕೊಳ್ಬೋದು ಅವ್ರಿಗೆ ಅಂತ? ಈಗ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಅವಾಗಲೇ ನೀವು ಹೇಳಿದ್ದು ನಿಜ. 5% ಜನರಲ್ಲಿ, 100ರಲ್ಲಿ 5% ಜನರಲ್ಲಿ ವಂಶ ಪಾರಂಪರ್ಯವಾಗಿ ಬರೋದಕ್ಕೆ ಉಂಟು. ಅದರಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಇರುತ್ತೆ. ಅಂಥವರಲ್ಲಿ ಏನು ಮಾಡ್ತೀವಿ, ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂದರೆ ಈಗ ಎಲ್ಲ ಜನರಿಗೂ 50 ವರ್ಷದ ಮೇಲೆ PSA ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದೆ. ಇಂಥವ್ರಿಗೆ 40 ವರ್ಷದಿಂದನೇ PSA ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ಯಾವಾಗ PSA ಜಾಸ್ತಿ ಆಗೋಗುತ್ತೆ ಆವಾಗ ಅವ್ರನ್ನ ಪರೀಕ್ಷೆ ಮಾಡ್ಕೊಂಡು ನೋಡಿ ಸ್ಟೇಜ್ 1 ಇಲ್ಲ 2 ಇದ್ದಾಗಲೇ ಟ್ರೀಟ್ಮೆಂಟ್ ಮಾಡಿದ್ರೆ ಅವರಲ್ಲೂ ಕ್ಯೂರ್ ಮಾಡಿಬಿಡ್ಬೋದು. ಅದಲ್ಲದೆ ಈಗ ಜೆನೆಟಿಕ್ ಮ್ಯುಟೇಷನ್ಸ್ನ ಮಾಡಿಫೈ ಮಾಡೋಕ್ಕಾಗದಿರೋಂಥ ಫ್ಯಾಕ್ಟರ್ಸ್. ಬಟ್ ಈಗ ಬೇಗ ಚೆಕಪ್ ಮಾಡ್ಕೊಂಡು ಕ್ಯಾನ್ಸರ್ ಬಂದ ತಕ್ಷಣವೇ ಟ್ರೀಟ್ ಮಾಡೋದು ಅಂಥವರಲ್ಲಿ ಉತ್ತಮ. ಎಸ್ ಸರ್, ಅವಾಗಲೇ ಹೇಳ್ತಾ ಇದ್ರಿ ರೋಬೋಟಿಕ್ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ. ತುಂಬ ಜನಕ್ಕೆ ನೀವು ಹೇಳ್ದಂಗೆ ಒಂದು ಭಯ ಇರುತ್ತೆ, ರೋಬೋಟಿಕ್ ಟ್ರೀಟ್ಮೆಂಟ್ ಅಂದರೆ ಹೆಂಗಿರುತ್ತೋ ಏನೋ, ಅದು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೋ, ಸಕ್ಸಸ್ ಆಗುತ್ತಾ, ಅದು ಮಾಡಿಸ್ಬೋದಾ, ಒಂದು ಆತಂಕ ಇರುತ್ತೆ. ನೀವು ಆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾಗಿರುತ್ತೆ, ಜನಗಳಿಗೊಂದು ಮೆಸೇಜ್ ಕೊಡೋದಾದರೆ? ಅಂದರೆ ಕೆಲವ್ರಿಗೆ, ಏಕೆಂದರೆ ಇದು ಹೊಸದಾಗಿ ಬಂದಿರೋದ್ರಿಂದಾಗಿ ತೊಗೊಳ್ಬೋದಾ ಬೇಡವಾ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ ಜನಗಳಿಗೆ. ಆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ರೋಬೋಟಿಕ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಮಿಷಿನ್ ಸರ್ಜರಿ ಮಾಡೋದಲ್ಲ, ಮಿಷಿನ್ ಯೂಸ್ ಮಾಡಿಕೊಂಡು ಸರ್ಜರಿ ಮಾಡೋದು. ಸೊ ಇನಿಷಿಯಲಿ ಯಾವುದೇ ಟೆಕ್ನಾಲಜಿ ಬರಲಿ, ಯಾವುದೇ ಫೀಲ್ಡಲ್ಲಾಗಲಿ ಅಕ್ಸೆಪ್ಟೆನ್ಸ್ ವಿಲ್ ಬಿ ಲಿಟಲ್ ಬಿಟ್ ಮಿನಿಮಲ್. ಈಗ ಅದ್ರ ರಿಸಲ್ಟ್ಸ್ ಎಲ್ಲ ಹೊರಗಡೆ ಬಂದಾದಮೇಲೆ ಎವ್ರಿ ಒನ್ ಈಸ್ ಅಕ್ಸೆಪ್ಟಿಂಗ್ ರೋಬೋಟಿಕ್ ಸರ್ಜರಿ. ರೋಬೋಟಿಕ್ ಸರ್ಜರಿ ಅಂದರೆ ನಾನು ಆವಾಗಲೇ ಮಾತಾಡ್ದಂಗೆ ಆ ಮೂಮೆಂಟ್ಸ್ ಆಫ್ ದ ಹ್ಯಾಂಡ್ಸ್ ಒಳಗಡೆ ಇರುತ್ತಲ್ಲ, ಎಲ್ಲಿ ಯಾವ ಮೂಲೆಯಲ್ಲಿ ಬೇಕಂದ್ರೂ ಹೋಗಿ ಏನು ಬೇಕೋ ಕಟ್ ಮಾಡಿ, ಏನು ಬೇಕೋ ಹೊಲಿದು, ಏನು ಬೇಕೋ ಮಾಡ್ಬೋದು. ದಟ್ ಈಸ್ ವಾಟ್ ರೋಬೋ ಮೀನ್ಸ್. ಸೊ ಪ್ರಿಸಿಷನ್ ಸರ್ಜರಿ ಅಂತ ಹೇಳ್ತೀವಲ್ಲ, ಇನ್ಕ್ಲೂಡ್ಸ್ ಒನ್ ಆಫ್ ದ ಥಿಂಗ್ ಇಸ್ ರೋಬೋಟಿಕ್ ಸರ್ಜರಿ. ಈ ಟ್ರೀಟ್ಮೆಂಟ್ ತೊಗೊಂಡವರು ಅದಾದ ನಂತರ ಯಾವ ರೀತಿಯಾಗಿ ಅವರು, ಇವಾಗ ಒಂದು ಸತಿ ಸರ್ಜರಿ ಆಯಿತು ಅಂದರೆ ಅದಾದ ನಂತರ ಹೆಂಗಿರುತ್ತೆ ಅವ್ರಿಗೆಲ್ಲ? ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಮುಂದುವರಿಸುವಂಥದ್ದು ಇರ್ಬೋದು, ಒಂದೇ ಸತಿ ಕ್ಯೂರ್ ಆಗುತ್ತಾ ಅಥವಾ ಹೇಗೆ ಅಂತ? ಯಾವುದೇ ಕ್ಯಾನ್ಸರ್ ತೊಗೊಂಡ್ರು ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಟೇಕಿಂಗ್ ಟ್ರೀಟ್ಮೆಂಟ್. ಫಾಲೋಅಪ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ಪ್ರಾಸ್ಟೇಟ್ ಕ್ಯಾನ್ಸರ್ ತೊಗೊಂಡ್ರೆ ಯೂಶಲಿ ಸರ್ಜರಿ ಮಾಡಿದವ್ರಿಗೆ ಫಸ್ಟ್ 6 ವೀಕ್ಸ್ಗೆ ಬನ್ನಿ ಅಂತ ಹೇಳ್ತೀವಿ. ಆವಾಗ ಒಂದು ಸೀರಮ್ PSA ಟೆಸ್ಟ್ ಮಾಡಿಸ್ತೀವಿ. ಬರೀ ಫಾಲೋಅಪ್, ಬರೀ ಒಂದೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಫಾಲೋಅಪ್ ಮಾಡ್ಕೊಂಡೇ ಹೋಗ್ತೀವಿ. ನೆಕ್ಸ್ಟ್
3 ತಿಂಗಳಿಗೆ ಪ್ರತಿ 3 ತಿಂಗಳಿಗೆ ಕರೆದ್ಬಿಟ್ಟು ನೆಕ್ಸ್ಟ್ 2 ವರ್ಷ ಫಾಲೋಅಪ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಆಲ್ಟರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ಲಿವರೆಗೂ PSA ರೈಸ್ ಆಗಲ್ಲ ಅಲ್ಲಿವರೆಗೂ ಏನು ಮಾಡಲ್ಲ, ಏನು ಮಾತ್ರೆನೂ ಬೇಕಿರಲ್ಲ. ಇವಾಗ ಒಂದು ಸತಿ ಇವಾಗ ರೋಬೋಟಿಕ್ ಟ್ರೀಟ್ಮೆಂಟ್ ತಗೊಂಡ್ರು ಅಂತಂದರೆ ಅವರಿಗೆ ಆಲ್ಮೋಸ್ಟ್ ನೀವು ಹೇಳಿದ್ರಿ ಕ್ಲೋಸ್ ಟು ಕ್ಲಿಯರ್ ಅಂತ, ಕ್ಲೋಸ್ ಟು ಕ್ಯೂರ್ ಅನ್ನೋದನ್ನು ಹೇಳಿದ್ರಿ. ಅವ್ರಿಗೇನಾದರೂ ಮತ್ತೆ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತಾ ಹೇಗೆ ಅಂತ? ಅದಕ್ಕೆ ಈ ಫಾಲೋಅಪ್ ಅನ್ನೋದು ನಾನು ಈಗ ಮಾತಾಡಿದ್ದು. ಯಾವಾಗ ಬೇಕೋ ಸಮಸ್ಯೆ ಕಾಣಿಸ್ಕೊಬೋದು. 1 ವರ್ಷಕ್ಕಾದ್ರೂ ಕಾಣಿಸ್ಕೊಬೋದು, 5 ವರ್ಷಕ್ಕಾದ್ರೂ ಕಾಣಿಸ್ಕೊಬೋದು, 10 ವರ್ಷಕ್ಕಾದ್ರೂ ಕಾಣಿಸ್ಕೊಬೋದು. ಸೊ ಒಂದು 10 ವರ್ಷ ಬಂದಿಲ್ಲ ಅಂದರೆ ಅಂದ್ಕೊಳ್ಳೋದು ಓಕೆ ಬಂದಿಲ್ಲ ಅಂತ ಅಂದ್ಕೊಳ್ಳೋದು. ಬಟ್ 10 ವರ್ಷದವರೆಗೂ ಆದರೂ ಫಾಲೋಅಪ್ ಮಾಡಲೇಬೇಕು. ಯಾವಾಗ ಬೇಕೋ ಕ್ಯಾನ್ಸರ್ ಮೈಕ್ರೋಸ್ಕೋಪಿಕ್ ಕಣಗಳು ಎಲ್ಲಿ ಬೇಕೋ ಇರ್ಬೋದು, ಅದು ಉತ್ಪತ್ತಿ ಜಾಸ್ತಿ ಆಗ್ಬೋದು. ಎಸ್, ಒಂದು ಸರ್ ಲಾಸ್ಟಾಗಿ ನೀವು ಈ ಪೇಷಂಟ್ಗಳಿಗೆ ಅಂದರೆ ಈ ಸಮಸ್ಯೆ ಎದುರಿಸ್ತಾ ಇರುವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಯಾಕೆಂದರೆ ತುಂಬ ಜನ ಎಲ್ಲಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ. ಎಲ್ಲೆಲ್ಲೋ ಹೋಗಿ ನಾವು ಈಗಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಅದು ಸೈಡ್ ಎಫೆಕ್ಟ್ ಆಗುವಂಥದ್ದು ಅಥವಾ ಸಮಸ್ಯೆ ಇನ್ನೂ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗೆಲ್ಲ ಆಗುವಂಥದ್ದನ್ನು ನೋಡ್ತಾ ಇರ್ತೀವಿ. ಅಥವಾ ಎಷ್ಟೋ ಜನ ಮುಜುಗರ ಪಡ್ಕೊಂಡು ಹೇಳ್ಕೋಬೇಕಾ ಬೇಡವಾ ಅನ್ನೋ ರೀತಿಯಲ್ಲೂ ಕೂಡ ಇರ್ತಾರೆ. ಅವರಿಗೆ ಹೇಳೋದಾದರೆ ಫಸ್ಟ್ ನಿಮಗೇನು ಗೊತ್ತಿಲ್ಲ ಅಂದರೆ ಹೋಗಿ ಎಕ್ಸ್ಪರ್ಟ್ ಹತ್ರ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ನಿಮಗೆ ಮಿನಿಮಲ್ ಸಿಮ್ಟಮ್ಸ್ ಇದ್ದಾಗಲೇ ಬಿಡು ನೈಟ್ 1 ಸಲ ಇರೋದು 2 ಸಲ ಎದ್ದೇಳ್ತಾ ಇದ್ದೀನಿ, ಏನು ವಯಸ್ಸಾದ್ಮೇಲೆ ಯೂರಿನರಿ ಪ್ರಾಬ್ಲಮ್ ಕಾಮನ್, ವಯಸ್ಸಾದ್ಮೇಲೆ ಯೂರಿನರಿ ಪ್ರಾಬ್ಲಮ್ ಕಾಮನ್, ಬಟ್ ಇದು ಯಾವುದರಿಂದ ಆಗಿದೆ ಅಂತ ತಿಳ್ಕೊಬೇಕಲ್ಲ. ಅದಕ್ಕೋಸ್ಕರ ಆದರೂ ಬಂದು ಯೂರಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ಏನು ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸರ್. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ ಪ್ರೋಸ್ಟೇಟ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಕೂಡ ನೇರವಾಗಿ ವೈದ್ಯರನ್ನು ಭೇಟಿ ಆಗ್ಬೋದು. ಭೇಟಿ ಆಗಬೇಕು ಅಂತಂದರೆ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಅಡ್ರೆಸ್ಗೆ ಹೋಗಿ ನೇರವಾಗಿ ಡಾಕ್ಟರನ್ನ ಭೇಟಿ ಮಾಡ್ಬೋದು. ಅಡ್ರೆಸ್ ಹಾಗೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆ, ಜಯನಗರ, ಮಾಧವನ್ ಪಾರ್ಕ್ ಸರ್ಕಲ್, 3ನೇ ಬ್ಲಾಕ್, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 9019963161. ಈ ವಿಳಾಸಕ್ಕೆ ಹೋಗಿ ನೇರವಾಗಿ ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.